GS5 TV ಕನ್ನಡ ನ್ಯೂಸ್ ಪ್ರಧಾನ ಸಂಪಾದಕರು ಗಂಗಾಧರ್ ಶಿರ್ಗಾವಿ. ಇತ್ತೀಚೆಗೆ ರಾಜ್ಯದಲ್ಲಿ ಮಾರಕವಾಗಿ ಹರಡುತ್ತಿರುವ ಡೆಂಗ್ಯೂ ಜ್ವರ ಕುರಿತು ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿರುವಂತಹ ತೆಗ್ಗುಗಳಲ್ಲಿ ನಿಂತ ನೀರಿನ ಸ್ವಚ್ಛಗೊಳಿಸುವ ಅದೇ ರೀತಿ ಕೊಳಚೆ ಪ್ರದೇಶದಲ್ಲಿ ಒಂದು ಪ್ರಯೋಗ ನಡೆಸಿದ ಅಧಿಕಾರಿಗಳು. ಯಾವ ರೀತಿ ಎಂದರೆ ಕಟ್ಟಿಗೆಯಿಂದ ಪುಡಿಯಾದ ದೂಸನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಕ್ರಿಮಿಕೀಟಗಳನ್ನ ನಾಶಪಡಿಸುವ ಒಂದು ಲಿಕ್ವಿಡ್ ಅನ್ನ ಎಂದರೆ ಥಿಮೋಪೋಸ್ ಅನ್ನ ಉಪಯೋಗಿಸಿಕೊಂಡು ಬಟ್ಟೆಯಲ್ಲಿ ಸುತ್ತಿ ಗಾಡಿಗೆ ಬಳಸುವ ಸುಟ್ಟಿದಂತಹ ಆಯಿಲ್ ತೆಗೆದುಕೊಂಡು ಅದನ್ನ 24 ಗಂಟೆಯವರೆಗೆ ನೆನೆಯಲು ಹಾಕಿ ಮರಳಿ ಕೊಳಚೆ ನೀರಿನಲ್ಲಿ ಅಥವಾ ದುರ್ವಾಸನೆ ನೀರಿನಲ್ಲಿ ಅದನ್ನ ಇಟ್ಟು ಬಿಟ್ಟರೆ ಅದರಲ್ಲಿ ಇದ್ದಂತಹ ಕ್ರಿಮಿಕೀಟಗಳು ಸೊಳ್ಳೆಗಳು ಸಾಯುತ್ತವೆ. ದುರ್ವಾಸನೆಯ ನೀರು ಎಲ್ಲವನ್ನ ಸ್ವಚ್ಛಗೊಳಿಸುತ್ತದೆ. ಇದನ್ನ ಸುಮಾರು 5-6 ದಿನಗಳ ಹಿಂದುಗಡೆ ಪ್ರಯೋಗ ಮಾಡಿದ ಸ್ಥಳದ ಒಂದು ವಿಡಿಯೋ ಅನ್ನ ಜನರ ಗಮನಕ್ಕೆ ತಂದಿರುತ್ತೇನೆ. ಈ ಕಾರ್ಯಕ್ರಮವನ್ನ ಸದಲಗಾ ಪುರಸಭೆಯ ಮುಖ್ಯಾಧಿಕಾರಿಗಳಾದ ಶ್ರೀ ಶಿವಾನಂದ್ ಭೋಸ್ಲೆ ಹಾಗೂ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ಪುರಸಭೆ ಪೌರ ಕಾರ್ಮಿಕರ ಸೇವೆಯ ಅದ್ಭುತ ಕೆಲಸ ಎಂದು ಭಾವಿಸುತ್ತೇನೆ. ಬ್ಯೂರೋ ರಿಪೋರ್ಟ್ ಕೈಲಾಸ್ ಮಾಳಗೆ, GS5 TV ಕನ್ನಡ ನ್ಯೂಸ್ ಸದಲಗಾ.